ಈ ಕ್ಷಣದಲ್ಲಿ ನಾವು ರಾಜೀನಾಮೆ ಕೊಡೋದಕ್ಕೆ ಬಂದಿದ್ವಿ. ಏನು ಹೈಕಮಾಂಡ್ ಬಲ್ಲ ಮೂಲಗಳಿಂದ ಚಿಕ್ಕಪೆದ್ದಣ್ಣವ್ರು ಟಿಕೆಟ್ ಕೊಡಬೇಕು ತೀರ್ಮಾನ ಆಗಿದೆ. ಅದನ್ನು ವಿರೋಧಿಸಿ ರಾಜೀನಾಮೆ ಕೊಡಬೇಕು ಅಂತ ಬಂದ್ವಿ. ಸ್ಪೀಕರ್ ಚೇಂಬರ್ ಇದ್ದಾಗ ನಮ್ಮ ಜಿಲ್ಲಾ ಮಂತ್ರಿಗಳು ಬಂದು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಒಂದು ದಿವಸ ಕಾಲಾವಕಾಶ ಕೇಳಿದ್ದಾರೆ. ಮುಖ್ಯಮಂತ್ರಿಗಳ ಗೌರವ ಕೊಟ್ಟು ನಾವು ವಾಪಸ್ ಹೋಗ್ತೀವಿ. ಈಗ ಅಭ್ಯರ್ಥಿ ಬೇರೆ ಆದ್ರೆ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಹೌದು ಸರ್. ಅಲ್ಲಿ ಬಲಗೈ ಸಮುದಾಯ ಹೆಚ್ಚಿಗೆ ಇದ್ದಾರೆ, ಅವಕಾಶ ವಂಚಿತರಾಗಿದ್ದಾರೆ. ಸ್ವಾತಂತ್ರ್ಯ ಬಂದಾಗಿಂದ ಇಲ್ಲಿವರೆಗೂ ಬಲಗೈ ಸಮುದಾಯಕ್ಕೆ ಕೊಟ್ಟಿಲ್ಲ. ನಾವು ಬಲಗೈ ಸಮುದಾಯಕ್ಕೆ ಕೊಟ್ಟರೆ ನಾವು ಗೆಲ್ಲಕ್ಕೆ ಅವಕಾಶ ಇದೆ. ಕಾಂಗ್ರೆಸ್ ಪಕ್ಷಕ್ಕೂ ಗೌರವ ಬರ್ತದೆ ಅಂತ ಹೇಳಿದ್ದೀವಿ. ಇಷ್ಟೆಲ್ಲ ನೀವು ಮೊನ್ನೆ ಕೂಡ ಹೈಕಮಾಂಡ್ ನಾಯಕರ ಜೊತೆ ಮಾತಾಡಲು ಕೂಡ ಹೇಳಿದಿರಿ. ಆದ್ರೂ ಕೂಡ ಯಾಕೆ ಇನ್ನೂ ಒತ್ತಡ ಪಟ್ಟಿ ಯಾಕೆ ಅಂತ ಅವರಿಗೆ ಕೊಡಬೇಕು ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ನೋಡಿ, ಈಗಾಗಲೇ ಮುನಿಯಪ್ಪನವ್ರಿಗೆ ದೇವನಹಳ್ಳಿಯಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ, ಮಂತ್ರಿ ಮಾಡಿದ್ದಾರೆ, ನಮ್ಮ ತಕರಾರಿಲ್ಲ. ಅವ್ರ ಮಗಳಿಗೆ KGF ನಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ, MLA ಮಾಡಿದ್ದಾರೆ, ಚೇರ್ಮನ್ ಮಾಡಿದ್ದಾರೆ, ನಮ್ಮ ತಕರಾರಿಲ್ಲ. ಆದ್ರೆ ಮತ್ತೆ ಪಾರ್ಲಿಮೆಂಟ್ ಸೀಟ್ ಕೊಡೋದನ್ನ ಅಲ್ಲಿ ಜನಸಂಖ್ಯೆ ಹೆಚ್ಚಿರೋರು ಕೊಡಿ ಅಂತ ಮತ್ತೆ ಒಂದ್ ಕಡೆ ಕುಟುಂಬ ರಾಜಕಾರಣ ಬೇಡ ಅಂತಿದ್ದೀರಾ? ಹಾಗಾದ್ರೆ ಕುಟುಂಬ ರಾಜಕಾರಣ ಬೇಡ ಅಂತಿದ್ದೀರಾ? ಕುಟುಂಬ ರಾಜಕಾರಣ ಬೇಡ ಅಂತಲ್ಲ, ಅಲ್ಲಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥವ್ರಿಗೆ ಅವಕಾಶ ಮಾಡಿಕೊಡಿ. ಈಗಾಗಲೇ ಅವ್ರ ಕುಟುಂಬಕ್ಕೆ ಅವಕಾಶ ಇದೆ, ಮತ್ತೆ ಜನ ಕೂಡ ಒಪ್ಕೋಬೇಕಲ್ವಾ? ಅದನ್ನ ನಿಮ್ಮ ನಿರ್ಧಾರ ಈಗ ಅವ್ರು ಮೆಲ್ವಿನ್ ಲಿವಿಸ್ ಹಂದಿ ಸಾಕಾಣಿಕೆ ಮಾಡಿ ವರ್ಷಕ್ಕೆ 1 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅವರಿಗೆ ಕೊಟ್ಟರೆ ಮತ್ತೆ ಮುನಿಯಪ್ಪ ಫ್ಯಾಮಿಲಿ ಏನಿರ್ತದೆ ಅದು ಅಚಲವಾಗಿರುತ್ತೆ ಸರ್. ಥ್ಯಾಂಕ್ ಯು. ನಿಲುವು ಅಚಲವಾಗಿರುತ್ತೆ. ಅವರ ಕುಟುಂಬದಲ್ಲಿ ಈಗಾಗಲೇ ಮಿನಿಸ್ಟರ್ ಕೂಡ ಇದ್ದಾರೆ, ಶಾಸಕರು ಕೂಡ ಇದ್ದಾರೆ. ಮತ್ತೆ ಪಾರ್ಲಿಮೆಂಟ್ ಸ್ಥಾನವನ್ನು ಅವರಿಗೆ ಕೊಟ್ಟರೆ ಯಾವ ರೀತಿಯಾಗಿ ಜನ ಈಗಾಗಲೇ ಬಲಗೈ ಸಮುದಾಯಕ್ಕೆ ಕೊಡಬೇಕು ಅಂತ ಇಲ್ಲಿ ಮನವಿ ಮಾಡ್ತಾ ಇದ್ದಾರೆ, ಹಠ ಹಿಡಿದಿದ್ದಾರೆ. ಹಾಗಾಗಿ ಅಭ್ಯರ್ಥಿ ಬದಲಾವಣೆ ಆಗುವವರೆಗೂ ನಮ್ಮ ಹೋರಾಟ ನಿರಂತರ ಅನ್ನೋ ಮಾತುಗಳು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮರಾಮನ್ ನರೇಶ್ ಜೊತೆ ಸುನಿಲ್, TV9 ಬೆಂಗಳೂರು. ಈ ಕ್ಷಣದಲ್ಲಿ ನಾವು ರಾಜೀನಾಮೆ ಕೊಡೋದಕ್ಕೆ ಬಂದಿದ್ವಿ. ಏನು ಹೈಕಮಾಂಡ್ ಬಲ್ಲ ಮೂಲಗಳಿಂದ ಚಿಕ್ಕಪೆದ್ದಣ್ಣವ್ರು ಟಿಕೆಟ್ ಕೊಡಬೇಕು ತೀರ್ಮಾನ ಆಗಿದೆ. ಅದನ್ನು ವಿರೋಧಿಸಿ ರಾಜೀನಾಮೆ ಕೊಡಬೇಕು ಅಂತ ಬಂದ್ವಿ. ಸ್ಪೀಕರ್ ಚೇಂಬರ್ ಇದ್ದಾಗ ನಮ್ಮ ಜಿಲ್ಲಾ ಮಂತ್ರಿಗಳು ಬಂದು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಒಂದು ದಿವಸ ಕಾಲಾವಕಾಶ ಕೇಳಿದ್ದಾರೆ. ಮುಖ್ಯಮಂತ್ರಿಗಳ ಗೌರವ ಕೊಟ್ಟು ನಾವು ವಾಪಸ್ ಹೋಗ್ತೀವಿ. ಈಗ ಅಭ್ಯರ್ಥಿ ಬೇರೆ ಆದ್ರೆ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಹೌದು ಸರ್. ಅಲ್ಲಿ ಬಲಗೈ ಸಮುದಾಯ ಹೆಚ್ಚಿಗೆ ಇದ್ದಾರೆ, ಅವಕಾಶ ವಂಚಿತರಾಗಿದ್ದಾರೆ. ಸ್ವಾತಂತ್ರ್ಯ ಬಂದಾಗಿಂದ ಇಲ್ಲಿವರೆಗೂ ಬಲಗೈ ಸಮುದಾಯಕ್ಕೆ ಕೊಟ್ಟಿಲ್ಲ. ನಾವು ಬಲಗೈ ಸಮುದಾಯಕ್ಕೆ ಕೊಟ್ಟರೆ ನಾವು ಗೆಲ್ಲಕ್ಕೆ ಅವಕಾಶ ಇದೆ. ಕಾಂಗ್ರೆಸ್ ಪಕ್ಷಕ್ಕೂ ಗೌರವ ಬರ್ತದೆ ಅಂತ ಹೇಳಿದ್ದೀವಿ. ಇಷ್ಟೆಲ್ಲ ನೀವು ಮೊನ್ನೆ ಕೂಡ ಹೈಕಮಾಂಡ್ ನಾಯಕರ ಜೊತೆ ಮಾತಾಡಲು ಕೂಡ ಹೇಳಿದಿರಿ. ಆದ್ರೂ ಕೂಡ ಯಾಕೆ ಇನ್ನೂ ಒತ್ತಡ ಪಟ್ಟಿ ಯಾಕೆ ಅಂತ ಅವರಿಗೆ ಕೊಡಬೇಕು ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ನೋಡಿ, ಈಗಾಗಲೇ ಮುನಿಯಪ್ಪನವ್ರಿಗೆ ದೇವನಹಳ್ಳಿಯಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ, ಮಂತ್ರಿ ಮಾಡಿದ್ದಾರೆ, ನಮ್ಮ ತಕರಾರಿಲ್ಲ. ಅವ್ರ ಮಗಳಿಗೆ KGF ನಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ, MLA ಮಾಡಿದ್ದಾರೆ, ಚೇರ್ಮನ್ ಮಾಡಿದ್ದಾರೆ, ನಮ್ಮ ತಕರಾರಿಲ್ಲ. ಆದ್ರೆ ಮತ್ತೆ ಪಾರ್ಲಿಮೆಂಟ್ ಸೀಟ್ ಕೊಡೋದನ್ನ ಅಲ್ಲಿ ಜನಸಂಖ್ಯೆ ಹೆಚ್ಚಿರೋರು ಕೊಡಿ ಅಂತ ಮತ್ತೆ ಒಂದ್ ಕಡೆ ಕುಟುಂಬ ರಾಜಕಾರಣ ಬೇಡ ಅಂತಿದ್ದೀರಾ? ಹಾಗಾದ್ರೆ ಕುಟುಂಬ ರಾಜಕಾರಣ ಬೇಡ ಅಂತಿದ್ದೀರಾ? ಕುಟುಂಬ ರಾಜಕಾರಣ ಬೇಡ ಅಂತಲ್ಲ, ಅಲ್ಲಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥವ್ರಿಗೆ ಅವಕಾಶ ಮಾಡಿಕೊಡಿ. ಈಗಾಗಲೇ ಅವ್ರ ಕುಟುಂಬಕ್ಕೆ ಅವಕಾಶ ಇದೆ, ಮತ್ತೆ ಜನ ಕೂಡ ಒಪ್ಕೋಬೇಕಲ್ವಾ? ಅದನ್ನ ನಿಮ್ಮ ನಿರ್ಧಾರ ಈಗ ಅವರಿಗೆ ಕೊಟ್ಟರೆ ಮತ್ತೆ ಮುನಿಯಪ್ಪ ಫ್ಯಾಮಿಲಿ ಏನಿರ್ತದೆ ಅದು ಅಚಲವಾಗಿರುತ್ತೆ ಸರ್. ಥ್ಯಾಂಕ್ ಯು. ನಿಲುವು ಅಚಲವಾಗಿರುತ್ತೆ. ಅವರ ಕುಟುಂಬದಲ್ಲಿ ಈಗಾಗಲೇ ಮಿನಿಸ್ಟರ್ ಕೂಡ ಇದ್ದಾರೆ, ಶಾಸಕರು ಕೂಡ ಇದ್ದಾರೆ. ಮತ್ತೆ ಪಾರ್ಲಿಮೆಂಟ್ ಸ್ಥಾನ ಅವರಿಗೆ ಕೊಟ್ಟರೆ ಯಾವ ರೀತಿಯಾಗಿ ಜನ ಈಗಾಗಲೇ ಬಲಗೈ ಸಮುದಾಯಕ್ಕೆ ಕೊಡಬೇಕು ಅಂತ ಇಲ್ಲಿ ಮನವಿ ಮಾಡ್ತಾ ಇದ್ದಾರೆ, ಹಠ ಹಿಡಿದಿದ್ದಾರೆ. ಹಾಗಾಗಿ ಅಭ್ಯರ್ಥಿ ಬದಲಾವಣೆ ಆಗುವವರೆಗೂ ನಮ್ಮ ಹೋರಾಟ ನಿರಂತರ ಅನ್ನೋ ಮಾತುಗಳು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮರಾಮನ್ ನರೇಶ್ ಜೊತೆ ಸುನಿಲ್, TV9 ಬೆಂಗಳೂರು.